ನಮಸ್ಕಾರ. ಮಧ್ವ ಹೃದಯ ವಾಸದ ವೀಕ್ಷಕರಿಗೆ ಸುಸ್ವಾಗತ. ಮಧ್ವ ವಾಂಗ್ಮಯದಲ್ಲಿ ಹರಿಕಥಾಮೃತ ಸಾರವು ಎಲ್ಲರಿಗೂ ತಿಳಿದಿದೆ. ಆದರೆ ಇದರ ಕರ್ತೃರಾದ ಜಗನ್ನಾಥದಾಸರಿಗೆ ದಾಸ ಸಾಹಿತ್ಯದಲ್ಲಿ ಆಸಕ್ತಿಯೇ ಇಲ್ಲ ಎಂದಿದ್ರೆ ಎಷ್ಟು ಆಶ್ಚರ್ಯವಲ್ಲ. ಇಂದಿನ ಕಥಾನಾಯಕರೇ ಜಗನ್ನಾಥದಾಸರು. ಇವರು ರಾಯಚೂರು ಜಿಲ್ಲಾ ಮಾನ್ವಿ ತಾಲೂಕಿನ ಬ್ಯಾಗವಾಟ ಎಂಬ ಗ್ರಾಮದಲ್ಲಿ ಇದ್ದರಂತೆ. ಇವರ ತಂದೆಯಾದ ನರಸಪ್ಪ ಹಾಗೂ ತಾಯಿಯಾದ ಲಕ್ಷ್ಮಕ್ಕ ತಿರುಪತಿ ತಿಮ್ಮಪ್ಪನ ಅಂತರಂಗ ಭಕ್ತರಂತೆ. ಅದೇ ದಯದಿಂದ ಅವರ ಸಂತಾನಕ್ಕೆ ಶ್ರೀನಿವಾಸ ಎಂದು ನಾಮಕರಣ ಮಾಡಿದರಂತೆ. ಶ್ರೀನಿವಾಸನಿಗೆ ಕನ್ನಡ ಮತ್ತು ಸಂಸ್ಕೃತದಲ್ಲಿ ಮಹಾಪಾಂಡಿತ್ಯವಂತೆ. ಶ್ರೀನಿವಾಸನು ಅವನ ಕವಿತಾ ಸಾಮರ್ಥ್ಯವು ದೈವಾಯುಕ್ತವಾಗಿತ್ತಂತೆ. ಇದನ್ನ ಕಂಡು ಶ್ರೀ ವರದೇಂದ್ರ ತೀರ್ಥರು ಅವರನ್ನ ಶಿಷ್ಯರಾಗಿ ಸ್ವೀಕರಿಸಿದರಂತೆ. ಅದೇ ಕೂಡಲೇ ವರದೇಂದ್ರ ತೀರ್ಥರ ಮೇಲೆ ಶ್ರೀ ವರದೇಂದ್ರ ಪಂಚರತ್ನ ಶ್ಲೋಕಗಳು ಎಂಬುದಾಗಿ ಸೃಷ್ಟಿಸಿ ವಿವಿಧ ವೃತ್ತಿಯಲ್ಲಿ ಅವರು ನಿರ್ಮಾಪಿಸಿ ಸಮರ್ಪಿಸಿದರಂತೆ. ಈ ಪ್ರೌಢಿಮೆ ನೋಡಿ ಶ್ರೀ ವರದೇಂದ್ರ ತೀರ್ಥರು ತತ್ವಪ್ರಕಾಶಿಕ ಎಂಬ ಗ್ರಂಥವನ್ನು ಪ್ರಾರಂಭಿಸಿದರಂತೆ. ಕಾಲ ಕಳೆದಂತೆ ಶ್ರೀನಿವಾಸಾಚಾರ್ಯರಾಗಿ ಮಹಾಪ್ರೌಢಿಮೆಯನ್ನು ಹೊಂದಿದರಂತೆ. ಶ್ರೀ ವರದೇಂದ್ರ ತೀರ್ಥರು ಅವರಿಗೆ ಗೃಹಸ್ಥನಾಗು ಎಂಬುದಾಗಿ ಆಶೀರ್ವದಿಸಿ ಮಾನವಿಯಲ್ಲಿ ಪ್ರಖ್ಯಾತ ಪಂಡಿತರಾಗಿ ಪಾಠ ಪ್ರವಚನಾದಿಗಳನ್ನು ಮಾಡು ಎಂಬುದಾಗಿ ಆಶೀರ್ವದಿಸಿ ಕಳಿಸಿದರಂತೆ. ಎಲ್ಲರ ಜೀವನದಲ್ಲಿ ಒಂದು ಟ್ರಾನ್ಸ್ಫರ್ಮೇಶನ್ ಅಂತ ಆಗತ್ತೆ. ಅದು ಈ ಜಗನ್ನಾಥದಾಸರದಲ್ಲಿ ಹೇಗೆ ಆಯಿತು ಎಂಬುದಾಗಿ ತಿಳಿಯೋಣ. ಶ್ರೀನಿವಾಸಾಚಾರ್ಯರು ಪಾಠ ಪ್ರವಚನಾದಿಗಳನ್ನು ಮಾಡುತ್ತಿದ್ದರು. ಆದರೆ ಅವರಿಗೆ ಕಾಲ ಕಳೆದಂತೆ ಪ್ರಾಕೃತ ಭಾಷೆ ಮೈಲಿಗೆ ಭಾಷೆ ಆಗೋಯಿತು. ಅಂದ್ರೆ ನಾವು ಮಾತಾಡ್ತೀವಲ್ಲ ಕನ್ನಡ ಭಾಷೆ, ಅದರೆಲ್ಲ ಮಾತಾಡ್ತಾನೆ ಇರಲಿಲ್ಲ. ಅವರು ತಮ್ಮ ಶಿಷ್ಯರೊಂದಿಗೆ ಹೆಂಡತಿಯೊಂದಿಗೆ ಬರೀ ಸಂಸ್ಕೃತದಲ್ಲಿಯೇ ಮಾತನಾಡುತ್ತಿದ್ದರು. ಅದಕ್ಕೆ ಐರನಿ ಏನು ಅಂದ್ರೆ ಆಗಿನ ಕಾಲ ರಾಯಚೂರು ಹರಿದಾಸ ಭೂಮಿ ಆಗಿತ್ತು. ಅಂದರೆ ಅಲ್ಲಿ ತೊಡಗಿದ ಎಲ್ಲಾ ಜನರು ಹರಿದಾಸ ಸೇವೆ, ಹರಿದಾಸ ಪೂಜೆ ಬಿಟ್ಟರೆ ಮತ್ತೊಂದು ಮಾಡುತ್ತಿರಲಿಲ್ಲ. ಹರಿದಾಸ ಪೂಜೆ ಏಕೆ ಬಂದಿತು ಅಂದರೆ ಶಾಸ್ತ್ರಗಳು ಕಠಿಣಾತಿ ಕಠಿಣ ಎಲ್ಲರಿಗೂ ತಿಳಿದಿದೆ. ಅದೇ ಶಾಸ್ತ್ರದಲ್ಲಿ ಇರುವ ಗುಪ್ತ ಆಳವನ್ನು ದಾಸರು ನೋಡಿ ಹರಿದಾಸರಲ್ಲಿ ಈಸಿಯಾಗಿ ಹೇಳಿಕೊಡ್ತಾರೆ. ಅದರಿಂದ ಎಲ್ಲರೂ ಜನರು ದಾಸರನ್ನೇ ಅಪರೋಕ್ಷ ಜ್ಞಾನಿಗಳು ಎಂಬುದಾಗಿ ತಿಳಿಕೊಂಡಿದ್ದರಂತೆ. ಅದು ಶ್ರೀನಿವಾಸಾಚಾರ್ಯರಿಗೆ ಒಂದು ಸ್ವಲ್ಪ ಬೇಸರ ಮಾಡಿತು. ಯಾಕೆಂದ್ರೆ ಶಾಸ್ತ್ರ ಪಾಠಗಳು ಶ್ಲೋಕಗಳಿಗೆ ಕೊಟ್ಟ ಮಹತ್ವವು ಇವಾಗಿಲ್ವಲ್ಲ ಎಂಬುದಾಗಿ ಬೇಸರದಿಂದ ಶ್ರೀನಿವಾಸಾಚಾರ್ಯರು ಇದ್ದರಂತೆ. ಅದೇ ಈ ಟ್ರಾನ್ಸ್ಫಾರ್ಮೇಶನ್ನಿನ ಬಿಗಿನಿಂಗ್. ಅವರಿಗೆ ಹರಿದಾಸ ಪದಗಳು ರುಚಿಸುತ್ತಿರಲಿಲ್ಲ, ಹರಿದಾಸರ ಖಂಡರೆ ಆಗಲಿಲ್ಲ ಎಂಬುದಾಗಿ ಆಗಿ ಹೋಯಿತು. ಇದನ್ನ ನೋಡಿ ವಿಜಯದಾಸರು ಅವರಿಗೆ ಉದ್ಧಾರ ಮಾಡಬೇಕು ಎಂಬುದಾಗಿ ಮಾನವಿಗೆ ಬಂದರಂತೆ. ವಿಜಯದಾಸರು ಯಾಯಿವಾರ ಮಾಡಬೇಕಾರೆ ಅವ್ರದ್ದು ಒಂದು ಪದ್ಧತಿ. ಅವರು ಯಾವುದೇ ಜಾಗಕ್ಕೆ ಯಾಯುವಾರ ಮಾಡಕ್ ಹೋದರೆ ಅಲ್ಲಿರೋ ಜನರಿಗೆಲ್ಲಾ ಭೋಜನವನ್ನು ಕೊಡುತ್ತಿದ್ದರು. ಹೀಗೆ ಅವರು ಮಾನವಿಗೆ ಬಂದು ಆನ್ಹೀಕ ಮುಗಿಸಿ ಗ್ರಾಮ ಪ್ರದಕ್ಷಿಣೆ ಸಮಯದಲ್ಲಿ ಎಲ್ಲರ ಮನೆಗೆ ಆಹುತಿ ಕೊಡ್ತಾ ಇದ್ರು. ಎಲ್ಲಾ ಮನೆಗಳಿಗೆ ಆಮಂತ್ರಣ ಕೊಡುತ್ತಿದ್ದರು. ಹೀಗೆ ಅವರು ಶ್ರೀನಿವಾಸಾಚಾರ್ಯರ ಮನೆಗೂ ಆಮಂತ್ರಣ ಕೊಡಕ್ಕೆ ಹೋದರು. ಆದರೆ ಶ್ರೀನಿವಾಸಾಚಾರ್ಯರ ದರ್ಪದಿಂದ ಅವರು ಆಚೆ ಬರಲಿಲ್ಲ. ವಿಜಯದಾಸರೇ ಒಳಗೆ ಹೋದರು. ಆದರೆ ಅವರಿಗೆ ಎದ್ದು ಗೌರವ ಕೊಡಲಿಲ್ಲ, ಎದ್ದು ನಮನ ಮಾಡಲಿಲ್ಲ. ವಿಜಯದಾಸರು ಹೋಗಲಿ ಎಂದು ಆಮಂತ್ರಣ ಕೊಟ್ಟಿದ್ದಾಗ ಅವರು ಆಯಿತು ಎಂಬುದಾಗಿ ಗೌರವ ಇಲ್ಲದೆ ನಡೆಕೊಂಡರು. ಕೊನೆಗೆ ಹೋಗುತ್ತಾ ಅವರು ಗೋಪಾಳವನ್ನು ಕೊಡಲಿಲ್ಲ. ಗೋಪಾಳವೆಂದರೆ ಗೊತ್ತಾರಲ್ಲ, ಅವರು ಭಿಕ್ಷೆಯನ್ನು ಕೊಡುವುದು, ಅದಕ್ಕೆ ಗೋಪಾಳವನ್ನುತ್ತಾರೆ. ಅದನ್ನೂ ಕೊಡಲಿಲ್ಲ. ಸೊ ಇದು ಗುರುದ್ರೋಹ ಆಯಿತು. ಗೌರವವನ್ನು ಕೊಡಲಿಲ್ಲ, ಗೋಪಾಳವನ್ನು ಕೊಡಲಿಲ್ಲ. ಆಯಿತು ಎಂಬ ನಿರ್ಲಕ್ಷ್ಯೆಯಿಂದ ಅವರು ನಡೆಕೊಂಡರು. ವಿಜಯದಾಸರು ಆಯಿತು ಎಂಬುದಾಗಿ ಹೊರಟರು. ಕೊನೆಗೆ ದಾಸರ ಬಿಡಾರದಲ್ಲಿ ಪೂಜೆ ಸ್ವಲ್ಪ ತಡ ಆಯಿತು. ಭೋಜನ ಸರಿಯೇ ಸರಿ, ಇನ್ನೂ ತಡ ಆಗತ್ತೆ. ಭೋಜನ ಕಾಲಕ್ಕೆ ಬಂದಾಗ ಎಲ್ಲರೂ ಬಂದರು. ಆದರೆ ಶ್ರೀನಿವಾಸಾಚಾರ್ಯರು ಮಾತ್ರ ಬರಲಿಲ್ಲ. ಏಕೆ ಎಂದು ಶ್ರೀನಿವಾಸಾಚಾರ್ಯನು ಕರ್ಕೊಂಬ ಎಂದು ವಿಜಯದಾಸರು ಶಿಷ್ಯರನ್ನು ಕಳಿಸಿದಾಗ ಈ ಕಡೆ ನೋಡಿ, ಶ್ರೀನಿವಾಸಾಚಾರ್ಯರು ಎಲ್ಲಿ ನನ್ನ ಶಿಷ್ಟಾಚಾರಕ್ಕೆ ಧಕ್ಕೆ ಆಗುತ್ತೆ ಎಂಬುದಾಗಿ ಮುಂಚಿತವಾಗಿಯೇ ಭೋಜನ ಮಾಡಿದರು. ಅವರು ದಾಸರು ಮಾಡಿರುವ ನೈವೇದ್ಯವನ್ನು ಭುಂಜಿಸಿದರೆ ನನ್ನ ಶಿಷ್ಟಾಚಾರಕ್ಕೆ ಹಾನಿಯಾಗುತ್ತೆ ಎಂಬುದಾಗಿ ಆ ಯೋಚನೆಯಿಂದ ಮುಂಚಿತವಾಗಿಯೇ ಭೋಜನವನ್ನು ಮಾಡಿದರು. ಇದನ್ನು ಆ ಶಿಷ್ಯರಿಗೆ ಹೇಳಿದಾಗ, ಶಿಷ್ಯರು ಬಂದು ಕೇಳಿದಾಗ
ಅವರು ಹೇಳುತ್ತಾರೆ, ನನಗೆ ಭೋಜನದಲ್ಲಿ ತಡೆಯಾದರೆ ಹೊಟ್ಟೆ ಶೂಲೆ ಬರುತ್ತದೆ, ಅದಕ್ಕೆ ಮುಂಚಿತವಾಗೇ ಮಾಡಿದಿನಿ ಎಂಬುದಾಗಿ ತಿಳಿಸಿಬಿಡು ಅಂತ. ಅದನ್ನು ಶಿಷ್ಯರು ಬಂದು ವಿಜಯದಾಸರಿಗೆ ಹೇಳಿದರೆ ವಿಜಯದಾಸರು ಎರಡೇ ಪದಗಳನ್ನು ನುಡಿದರು, ಹಾಗೆಯೇ ಆಗಲಿ ಎಂಬುದಾಗಿ. ಕೊನೆಗೆ ಆಯ್ತಲ್ಲ, ಆಸ್ ಎಕ್ಸ್ಪೆಕ್ಟೆಡ್. ಗುರುಗಳು ಮಾತು ವೇದವಾಕ್ಯ, ನುಡಿದರೆ ಸತ್ಯ ಆಗೇ ಆಗುತ್ತದೆ. ಅದಕ್ಕೆ ಮಾರನೇ ದಿನದಿಂದ ಭೋಜನ ಸ್ವಲ್ಪ ತಡೆಯಾದರೂ ಹೊಟ್ಟೆ ಶೂಲ ನಿಜವಾಗಿಯೂ ಬರಕ್ಕೆ ಶುರುವಾಯಿತು. ಶ್ರೀನಿವಾಸಾಚಾರ್ಯರಿಗೆ ಆ ಹೊಟ್ಟೆ ಶೂಲೆ ಔಷಧಿಯಿಂದ ಪ್ರಾಶನೆ ಮಾಡಿದರೆ ಹೋಗುತ್ತದೆ ಎಂಬ ನಂಬಿಕೆ ಇತ್ತು. ಆದರೆ ಅದು ಕಡಿಮೆ ಆಗದೆ ಇನ್ನೂ ಜಾಸ್ತಿ ಆಗುತ್ತಿತ್ತಂತೆ. ಶ್ರೀನಿವಾಸಾಚಾರ್ಯರಿಗೆ ಅತ್ಯಂತ ನೋವು, ಅದು 2 ಪಟ್ಟು 3 ಪಟ್ಟು ಜಾಸ್ತಿ ಆಗುತ್ತಿತ್ತು ದಿನೇ ದಿನೇ. ಇದನ್ನ ಕಂಡು ಔಷಧಿಯಿಂದ ಅಂತೂ ಸರಿ ಹೋಗಲಿಲ್ಲ, ದೇವರ ಸೇವೆ ಮಾಡೋಣ ಎಂದು ಹೋಗಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋದರಂತೆ. ಆದರೆ ತಿರುಪತಿ ತಿಮ್ಮಪ್ಪ ಅವರ ಸೇವೆಯನ್ನು ಸ್ವೀಕರಿಸಲಿಲ್ಲ. ನ ಭಜತಿ ಕುಮನೀಷೀಣಾಂ ಸ ಇಜ್ಯಾಂ ಹರಿರಧನಾತ್ಮ ಧನಪ್ರಿಯೋ ರಸಗ್ನಃ ಶ್ರುತಿಧನುಕುಲ ಕರ್ಮಣಾಂ ಮದೈರ್ಯೇ ವಿದದತಿ ಪಾಪಮ ಕಿಂಚನೇಶು ಸತ್ಸು. ಇದರ ತಾತ್ಪರ್ಯ ಎಷ್ಟು ಸುಂದರವಾಗಿದ್ದಾರೆ ಅಂದ್ರೆ, ನಾನು ಮಾಡಿದ ಪೂಜೆ ಬೇರೆಯವರು ಮಾಡಿಲ್ಲ, ನನ್ನಷ್ಟು ಚೆನ್ನಾಗಿ ಯಾರು ಮಾಡಲ್ಲ ಎಂಬುದಾಗಿ ಮದದಿಂದ ಇರುವ ಜನರಿಗೆ, ಯಾರು ಆ ಮದದಿಂದ ಜನ ಇರುವ ಜನರಿಗೆ, ಯಾವ ಜನರು ದೇವರೇ ಸರ್ವಸ್ವ ಎಂದು ಪೂಜನೆ ಮಾಡುತ್ತಾರಲ್ವಾ, ಆ ಜನರಿಗೆ ದ್ರೋಹ ಮಾಡಿದರೆ ದೇವರು ಅವರ ಪೂಜೆಯನ್ನು ಸ್ವೀಕರಿಸುವುದೇ ಇಲ್ಲವಂತೆ. ಸೊ ಶ್ರೀನಿವಾಸಾಚಾರ್ಯರು ವಿಜಯದಾಸರಿಗೆ ಮಾಡಿದ ದ್ರೋಹಕ್ಕೆ ಶ್ರೀನಿವಾಸ ದೇವರು ಅವರ ಪೂಜೆಯನ್ನು ಸ್ವೀಕರಿಸಲೇ ಇಲ್ಲ. ಘಟಿಕಾಚಲಕ್ಕೆ ಬಂದರು. ಘಟಿಕಾಚಲದಲ್ಲಿ ಕಠಿಣಾತಿ ಕಠಿಣ ವಾಯುಸ್ತುತಿ ಪುನಶ್ಚರಣೆ ಮಾಡಿದರು. ಆದರೆ ವಾಯುದೇವರೂ ಒಲಿಲಿಲ್ಲ. ಅದಕ್ಕೆ ಕೊನೆಗೆ ಗುರುಗಳ ಹತ್ರ ಬಂದರು, ಮಂತ್ರಾಲಯ ಪ್ರಭುಗಳ ಹತ್ರ ಬಂದರು. ಆದರೆ ಅವರೂ ಒಲಿಯಲಿಲ್ಲ. ಅವರಿಗೆ ಆ ನೋವಿನಿಂದ ಎಷ್ಟು ದುಃಖಿತರಾದರೆಂದರೆ, ಮಾರನೇ ದಿನ ಏನಾದ್ರೂ ರಾಯರ ಪ್ರಸಾದವಾಗಲಿಲ್ಲ ಅಂದರೆ ತುಂಗಭದ್ರಾ ನದಿಯಲ್ಲಿ ಮುಳುಗಿ ಪ್ರಾಣತ್ಯಾಗ ಮಾಡುತ್ತೇನೆ ಎಂಬುದಾಗಿ ಆ ಸ್ಥಿತಿಗೆ ಬಂದರು. ಆದರೆ ದೇವರ ಕರುಣೆ ಎಷ್ಟಿರತ್ತೆ ಅಂದ್ರೆ, ಜನರ ಮೇಲೆ ಎಷ್ಟೇ ತಪ್ಪು ಮಾಡಿದ್ರು ಆ ಒಂದು ಚಾನ್ಸ್ ಕೊಡ್ತಾರೆ ದೇವರು. ಅದೇ ರಾತ್ರಿ ಅವರಿಗೆ ಸ್ವಪ್ನದಲ್ಲಿ ಮಂತ್ರಾಲಯ ಪ್ರಭುಗಳು ಬರ್ತಾರಂತೆ. ಅವರು ಹೇಳ್ತಾರೆ, ತಮ್ಮ ನೀನು ನನಗೆ ಅನ್ಯನಲ್ಲ ಅಂತ. ತಮ್ಮ ಎಂದು ಯಾಕೆ ಕರೀತಾರೆ ಅಂದ್ರೆ, ಒಂದು ಸಣ್ಣ ದೃಶ್ಯ ಅಂತ. ಪ್ರಹ್ಲಾದ ರಾಜರ ಅವತಾರ ರಾಯರು. ಇಲ್ಲಿ ಜಗನ್ನಾಥದಾಸರು ಸಹ್ಲಾದನ ಅವತಾರ ಎಂಬುದಾಗಿ ತಿಳಿಯು ಬರುತ್ತೆ. ಪ್ರಹ್ಲಾದ ಅಣ್ಣ ತಮ್ಮಂದಿರು. ಹಂಗೆ ರಾಯರು ಪ್ರೀತಿಯಿಂದ ಶ್ರೀನಿವಾಸಾಚಾರ್ಯರಿಗೆ, ತಮ್ಮ ನೀನು ನನಗೆ ಅನ್ಯನಲ್ಲ, ನೀನು ಮಾಡಿದ ವಿಜಯದಾಸರಿಗೆ ದ್ರೋಹದಿಂದ ನಿನಗೆ ಈ ಹೊಟ್ಟೆ ಶೂಲೆ ಬರುವುದು, ನಿನ್ನ ಪರಿಹಾರ ನನ್ನಿಂದಾಗಲಿ ಹರಿವಾಯುಗಳಿಂದ ಆಗುವುದಿಲ್ಲ, ಅದಕ್ಕೆ ನೀನು ವಿಜಯದಾಸರ ಹತ್ರನೇ ಹೋಗಬೇಕು. ವಿಜಯದಾಸರು ಇವಾಗ ಚೀಕಲ ಪರವಿಯಲ್ಲಿ ಇದ್ದಾರೆ, ನೀನು ಅವರತ್ರ ಹೋಗು ಎಂಬುದಾಗಿ ಹೇಳಿದರು. ಸರಿ, ಶ್ರೀನಿವಾಸಾಚಾರ್ಯರು ಆ ಹೊಟ್ಟೆ ಶೂಲೆಯಿಂದ ಎಷ್ಟು ದುಃಖಿತರಾಗಿದ್ರು ಅಂದ್ರೆ, ಮುಂದಿನ ದಿನವೇ ಪ್ರಾಣ ಹೋಗುವುದಾಗಿತ್ತು. ಆದರೆ ಆ ದಿನ ಅವರ ಪ್ರಸಾದವನ್ನು ಸ್ವೀಕರಿಸಿ ಸ್ವಲ್ಪ ಮಟ್ಟದ ಶಕ್ತಿಯಿಂದ ಅವರು ಚೀಕಲ ಪರವಿಗೆ ಬರ್ತಾರಂತೆ. ಚೀಕಲ ಪರವಿಯಲ್ಲಿ ಶ್ರೀಪಾದರಾಜರಿಂದ ಪ್ರತಿಷ್ಠಾಪಿತವಾದ ಅಶ್ವತ್ಥ ನರಸಿಂಹ ಕ್ಷೇತ್ರದಲ್ಲಿ ವಿಜಯದಾಸರು ಇದ್ದರಂತೆ. ಅವರ ಹತ್ರ ಆ ನೋವಿಂದ ಕಾಲಿಗೆ ಬಿದ್ದಾರಂತೆ. ಆಮೇಲೆ ಹೇಳ್ತಾರೆ, ಆಚಾರ್ಯರೇ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವೇಕೆ ಎಂಬುದಾಗಿ. ಅಂದ್ರೆ ಅವರು ಅಷ್ಟು ನೋವಿಂದ ಬಳಲಿದರು, ಅವರ ಆರೋಗ್ಯ ಕ್ಷಯಿಸಿತ್ತು. ಅದಕ್ಕೆ ವಿಜಯದಾಸರು ಕರುಣೆಯಿಂದ ಹೇಳಿದರು, ನಿನ್ನ ಸ್ವರೂಪ ಗುರುಗಳಾದ ಗೋಪಾಲದಾಸರು ನಿನಗಾಗಿ ಕಾಯುತ್ತಿದ್ದಾರೆ. ಈ ಹೊಟ್ಟೆ ಶೂಲೆಯಿಂದ ಅವರೇ ನಿನಗೆ ಮುಕ್ತರ ಮಾಡುತ್ತಾರೆ, ಅವರೇ ನಿನ್ನ ಸ್ವರೂಪ ಗುರುಗಳು, ನೀನು ಈ ಕೂಡಲೇ ಉತ್ತನೂರಿಗೆ ಹೋಗು ಎಂಬುದಾಗಿ ಹೇಳಿ ಕಳಿಸುತ್ತಾರೆ. ಶ್ರೀನಿವಾಸಾಚಾರ್ಯರು ಉತ್ತನೂರಿಗೆ ಬಂದಾಗ ಒಬ್ಬರು ಅಲ್ಲಿ ದೇವಸ್ಥಾನದಲ್ಲಿ ಕಸ ಗುಡಿಸುತ್ತಿದ್ದಾರೆ. ಅವರ ಹತ್ರ ಇಲ್ಲಿ ಗೋಪಾಲದಾಸರ ಮನೆ ಎಲ್ಲಿ ಎಂಬುದಾಗಿ ಕೇಳಿದಾಗ ಅವರು ಮನೆಯ ಒಳಗಿದೆ, ಊರಿ ಒಳಗಿದೆ ಎಂಬುದಾಗಿ ತೋರಿಸುತ್ತಾರೆ. ಅಲ್ಲಿ ಹೋಗಿ ಕೇಳಿದಾಗ ದೇಗುಲದಲ್ಲೇ ಗೋಪಾಲದಾಸರು ಗುಡಿಸುತ್ತಿದ್ದರು ಎಂಬುದಾಗಿ ತಿಳಿಸಿದಾಗ ಶ್ರೀನಿವಾಸಾಚಾರ್ಯ, ಅಯ್ಯೋ ನನ್ನ ಅಜ್ಞಾನವೇ, ಇಂಥ ಮಹನೀಯರನ್ನು ನಾನು ಗುರುತಿಸಲಿಲ್ಲವೇ ಎಂಬ ಪಶ್ಚಾತ್ತಾಪ ಪಟ್ಟಿ ಅವರು ಬಂದು ಕಾಲಿಗೆ ಬೀಳುತ್ತಾರಂತೆ. ಅವಾಗ ಗೋಪಾಲದಾಸರು, ನಿನಗಾಗಿ ಕಾಯುರುವೆನೋ ನಾನು, ಅಲ್ಲಿಯೇ ನೈವೇದ್ಯ ವೈಶ್ವದೇವ ಬಲಿಹರಣ ಮುಗಿಸಿ ಜೋಳದ ರೊಟ್ಟಿ ಮಾಡಿದರಂತೆ. ಅದನ್ನು ಅಭಿಮಂತ್ರಿಸಿ ಇದನ್ನು ತಿನ್ನು ಎಂಬುದಾಗಿ ಕೊಟ್ಟಾಗ ಶ್ರೀನಿವಾಸಾಚಾರ್ಯರು ಅದನ್ನು ತಿಂದು
ಮುಂದಿನ ದಿನದಿಂದಲೇ ಆ ಹೊಟ್ಟೆ ಶೂಲೆ ಬರುವುದು ನಿಲ್ಲಿತು. ಆದರೆ ಅಷ್ಟು ದಿನ ಅವರು ಆ ಹೊಟ್ಟೆ ಶೂಲ್ಯದಿಂದ ನರಳಿ ನರಳಿ ಅವರಿಗೆ ಆಯುಸ್ಸು ಪೂರ್ಣ ಕಮ್ಮಿ ಆಗೋಗಿತ್ತು. ಅದರ ಮಾರನೇ ದಿನನೇ ಅವರಿಗೆ ಹೃದಯಘಾತ ಆಗಿ ಹೃದಯ ವ್ಯಾಪಾರ ನಿಂತಿ ಹೋಯ್ತಂತೆ. ಆಗ ಗೋಪಾಲದಾಸರು ರಥೋತ್ಸವದಲ್ಲಿ ಭಜನೆ ಮಾಡುತ್ತಿದ್ದರು. ತಕ್ಷಣ ಓಡಿ ಬಂದರಂತೆ. ಓಡಿ ಬಂದಾಗ ಅಯ್ಯೋ ಇದು ನನ್ನಿಂದಾನೇ ಆಗಿದೆ ಎಂಬುದಾಗಿ ಬೇಸರದಿಂದ ಇದ್ದರಂತೆ. ಅವಾಗ ಅವರ ಗುರುಗಳಾದ ವಿಜಯದಾಸರು ಸೂಕ್ಷ್ಮ ಶರೀರದಲ್ಲಿ ಬಂದರು. ಸೂಕ್ಷ್ಮ ಶರೀರದಲ್ಲಿ ಬಂದು, ಬಾಗಣ್ಣ, ನೀನು ನಿನ್ನ ಆಯಸ್ಸಿಂದ 40 ವರ್ಷಗಳನ್ನು ಧಾರೆ ಎರಿ ಎಂಬುದಾಗಿ, ಇವರು ಮುಂದೆ ದೊಡ್ಡ ದಾಸರಾಗುತ್ತಾರೆ, ದೊಡ್ಡ ಕೊಡುಗೆ ಆಗತ್ತೆ ನಮ್ಮ ಮಧ್ವ ಮತಕ್ಕೆ ಎಂಬುದಾಗಿ ಹೇಳಿ, ನೀನು ನಿಮ್ಮ ಆಯುಸ್ಸಿಂದ 40 ವರ್ಷಗಳನ್ನು ಧಾರೆ ಎರಿ ಎಂಬುದಾಗಿ ಆದೇಶಿಸಿದ್ದರಂತೆ. ಗೋಪಾಲದಾಸರು ನಿರ್ಲಕ್ಷ್ಯ ಮಾಡದೆ ಆ ಆದೇಶವನ್ನು ಪಾಲಿಸಿ ಒಂದು ಒಳ್ಳೆ ಹಾಡನ್ನ ಬರೀತಾರೆ. ಎನ್ನ ಭಿನ್ನಪ ಕೇಳೋ ಧನ್ವಂತ್ರಿ ದಯ ಮಾಡೋ ಸಣ್ಣವನಿವ ಕೇವಲ, ಬಣ್ಣ ಬಡಿಸುವ ರೋಗ ವನ್ನು ಮೋಚನೆ ಮಾಡಿ ಚೆನ್ನಾಗಿ ಪಾಲಿಸುವುದೋ ಕರುಣಿ ಎಂಬುದಾಗಿ ಆ ಹಾಡನ್ನು ಮಾಡಿ ಅವರಿಗೆ ಆಯುರ್ಧಾತನಾದ ಧನ್ವಂತ್ರಿಯನ್ನು ಸ್ಮರಣೆ ಮಾಡಿ 40 ವರ್ಷಗಳನ್ನು ಧಾರೆ ಎರಿತಾರೆ. ಆಗ ಶ್ರೀನಿವಾಸಾಚಾರ್ಯರು ನಿದ್ರೆಯಿಂದ ಏಳುವಂತೆ ಎದ್ದರಂತೆ. ಅವರಿಗೆ ಆಶ್ಚರ್ಯವಂತೆ, ಹೀಗಾಯ್ತಾ, ನನಗೆ ಹೃದಯಘಾತ ಆಯ್ತಾ, ಇದು ಏನಿದು ಮಹಿಮೆ ನಿಮ್ಮದು, ಈ ತರ ನೀವು ಆಯಸ್ಸು ಕೊಟ್ಟರ ಎಂಬುದಾಗಿ, ಈ ಮಹಿಮೆ ಏನು ಎಂಬುದಾಗಿ ಕೇಳಿದಾಗ ಅವರು ಹೇಳಿದ್ದು ಗುರು ಕಾರುಣ್ಯ. ಗುರುಗಳಲ್ಲಿ ಅಭಿಷಿಕ್ತರಾಗಬೇಕು, ಅವರ ಪಾದಧೂಳಿಯಲ್ಲಿ ಅಭಿಷಿಕ್ತರಾಗಬೇಕು, ಅವರೇ ಮಾರ್ಗದರ್ಶಕರಾಗಬೇಕು. ಗುರುಗಳ ಅನುಗ್ರಹವಿಲ್ಲದೆ ಏನೂ ಸಾಧ್ಯವಿಲ್ಲ. ದೇವರು ಇದ್ದಾರೆ, ದೇವರ ಪೂಜೆ ಮಾಡಿದರೆ ಸಾಕಲ್ವಾ, ಗುರು ಪೂಜೆ ಯಾಕೆ ಬೇಕು? ಅವನು ಈಶಾ, ನಾನು ದಾಸ ಎಂಬುದಾಗಿ ಕೇಳಿದರೆ ಇದು ಒಂದು ಒಳ್ಳೆ ಉದಾಹರಣೆ. ಹೆಂಗೆ ಶ್ರೀನಿವಾಸ ದೇವರು ಒಲಿಯಲಿಲ್ವೋ, ಘಟಿಕಾಚಲದಲ್ಲಿ ಪ್ರಾಣದೇವರು ಒಲಿಯಲಿಲ್ವೋ, ವಿಜಯದಾಸರು ಗೋಪಾಲದಾಸರಲ್ಲಿ ಕೂಡಿ ಒಲಿದರು. ಅಂದರೆ ಹರಿಮುನಿದರು ಗುರು ಒಲಿವ. ನಿಮಗೆ ಒಂದು ಪ್ರಶ್ನೆ ಬರಬಹುದು, ದೇವರು ಇದ್ದರೆ ಸಾಕಲ್ವಾ, ದೇವರ ಪೂಜೆ ಸಾಕು, ಈ ಗುರು ಪೂಜೆ ಯಾಕೆ ಬೇಕು ಎಂಬುದಾಗಿ ನಿಮಗೆ ಪ್ರಶ್ನೆ ಬರಬಹುದು. ಈ ಪ್ರಸಂಗವೇ ನಿಮಗೆ ಒಂದು ಉತ್ತರ. ದೇವರು ಮುನಿದರೆ ನಮಗೆ ಗುರು ಒಲಿತಾರೆ ಎಂಬುದಾಗಿ. ಅಂದ್ರೆ ದೇವರು ಕೋಪ ಮಾಡ್ಕೋಬಹುದು, ಆದರೆ ನಮಗೆ ಗುರು ಪರಿಹಾರ ಕೊಡುತ್ತಾರೆ ಎಂಬುದಾಗಿ ಇಲ್ಲಿ ಶ್ರೀನಿವಾಸಾಚಾರ್ಯರು ತಿರುಪತಿ ತಿಮ್ಮಪ್ಪನ ಹತ್ರ ಹೋಗಿ, ಘಟಿಕಾಚಲಕ್ಕ ಹತ್ರ ಹೋಗಿ, ಆಮೇಲೆ ಕೊನೆಗೆ ವಿಜಯದಾಸರು ಗೋಪಾಲದಾಸರಿಂದ ಅವರಿಗೆ ಆ ಹೊಟ್ಟೆ ಶೂಲೆ ಪರಿಹಾರ ಆಯಿತು, ಗುರುಗಳು ಒಲಿದರು ಎಂಬುದಾಗಿ ನಮಗೆ ಈ ಪ್ರಸಂಗದಲ್ಲಿ ತಿಳಿಯುತ್ತೆ. ನಾವು ಗುರುಗಳು ಒಲಿದ ಪ್ರಸಂಗವನ್ನು ನೋಡಿದೀರ. ಅದೇ ಇವಾಗ ಹರಿಯು ಒಲಿದ ಪ್ರಸಂಗವನ್ನು ನೋಡೋಣ. ಶ್ರೀನಿವಾಸಾಚಾರ್ಯರು ಮತ್ತೆ ಗೋಪಾಲದಾಸರು ವಿಚಾರ ಮಾಡುತ್ತಿದ್ದಾಗ ಶ್ರೀನಿವಾಸಾಚಾರ್ಯರಿಗೆ ಸ್ವಲ್ಪ ಸುಸ್ತಾಗಿ ಶಯನ ಮಾಡುತ್ತಿದ್ದರು. ಆವಾಗ ಗೋಪಾಲದಾಸರು ಇವರಿಗೆ ಭೋಜನವನ್ನು ತರೋಣ ಎಂಬುದಾಗಿ ದೇವಾಲಯಕ್ಕೆ ಹೋಗುತ್ತಾರೆ. ಆವಾಗ ಸಾಕ್ಷಾತ್ ಭೂವೈಕುಂಠನಾದ ಶ್ರೀನಿವಾಸ ದೇವರೇ ಗೋಪಾಲದಾಸರ ರೂಪವನ್ನು ತಗೊಂಡು ಒಂದು ಕೈಯಲ್ಲಿ ಮೊಸರನ್ನ ಹಾಗೂ ಹುಗ್ಗಿ, ಇನ್ನೊಂದು ಕೈಯಲ್ಲಿ ಪರಿಮಳೋದಕವನ್ನು ತಂದು ಶ್ರೀನಿವಾಸಾಚಾರ್ಯರಿಗೆ ಕೊಡ್ತಾರಂತೆ. ಶ್ರೀನಿವಾಸಾಚಾರ್ಯರು ಆಹಾ, ಇಂಥ ಮುದ್ಗಾನ್ನವನ್ನು ನಾನು ಜೀವನ ಪರ್ಯಂತ ತಿಂದಿಲ್ಲ ಎಂಬುದಾಗಿ ಆಸ್ವಾದನೆಗೊಂಡು ತಿನ್ನುತ್ತಾರಂತೆ. ತಿಂದ ಮೇಲೆ ಶ್ರೀನಿವಾಸ ದೇವರು ಶ್ರೀನಿವಾಸಾಚಾರ್ಯರ ಬೆನ್ನುವನ್ನು ಸವರುತ್ತಾರಂತೆ. ನೋಡಿ, ನಾವು ತಿರುಪತಿಗೆಲ್ಲ ಹೋಗಿ ಎಷ್ಟು ಶ್ರಮಪಟ್ಟು ಒಂದು ಕ್ಷಣ ಶ್ರೀನಿವಾಸ ದೇವರನ್ನು ನೋಡಲು ಎಷ್ಟು ಶ್ರಮ ಪಡ್ತೀವಿ, ಅಂಥದ್ರಲ್ಲಿ ಶ್ರೀನಿವಾಸಾಚಾರ್ಯರ ಎಂಥ ಪುಣ್ಯ, ಅವರಿಗೆ ದೇವರೇ ಬಂದು ಬೆನ್ನು ಸವರಿ ಎಲ್ಲ ಇಂಥ ಪರಿಮಳೋದಕವನ್ನು ಕೊಟ್ಟು ಅದೃಶ್ಯರಾಗ್ತಾರೆ. ಕೊನೆಗೆ ಈ ಕಡೆ ಗೋಪಾಲದಾಸರು ದೇವಾಲಯದಿಂದ ಭೋಜನವನ್ನು ತರುತ್ತಾರೆ. ಶ್ರೀನಿವಾಸಾಚಾರ್ಯರೇ ಇದನ್ನ ತಗೊಳ್ಳಿ ಎಂಬುದಾಗಿ ಕೊಟ್ಟಾಗ ಶ್ರೀನಿವಾಸಾಚಾರ್ಯರು ಮತ್ತೆ ಏಕೆ ನೀವು ಅದೇ ಭೋಜನವನ್ನು ಕೊಡುತ್ತಿದ್ದೇರೆ ಎಂಬುದಾಗಿ ಕೇಳಿದರಂತೆ. ಅವಾಗ ಗೋಪಾಲದಾಸರು, ನಾನು ಕೊಟ್ಟನ, ನೀವು ತಿಂದರ ಎಂಬುದಾಗಿ ಸಂಭಾಷಣೆ ನಡೆದಾಗ ಶ್ರೀನಿವಾಸಾಚಾರ್ಯರು ಹೇಳ್ತಾರಂತೆ, ಹೌದು, ನನಗೆ ಜೀವನ ಪರ್ಯಂತ ತಿಂದೇರೋ ಭೋಜನವನ್ನು ಕೊಟ್ಟಿದ್ದೀರಾ, ತಗೊಳ್ಳಿ, ಇಲ್ಲಿ ಸುವಾಸನೆ ನೋಡಿ ಎಂಬುದಾಗಿ ಕೈ ಚಾಚದರಂತೆ. ಅದನ್ನು ಆಘ್ರಾಣಿಸಿ ಗೋಪಾಲದಾಸರು ಆಶ್ಚರ್ಯಚಕಿತರಾದರಂತೆ. ಆವಾಗ ಗೋಪಾಲದಾಸರಿಗೆ ಗೊತ್ತಾಯಿತು, ನೀನು ಧನ್ಯ ಶ್ರೀನಿವಾಸಾಚಾರ್ಯ, ನಿನಗೆ ಆಗಿದ್ದು ಸಾಕ್ಷಾತ್ ಶ್ರೀನಿವಾಸನ ದರ್ಶನ, ಭಗವದ್ ರೂಪದ ದರ್ಶನ. ನೀನು ಅದನ್ನ ಚಿಂತನೆ ಮಾಡಬೇಕು, ಅದರ ಚಿಂತನೆ ನೀನು ಯಾವಾಗಲೂ ಮಾಡಬೇಕು ಎಂಬುದಾಗಿ ಹೇಳ್ತಾರಂತೆ. ಅದೇ ಬಿಂಬೋಪಾಸನ. ಈ ಬಿಂಬೋಪಾಸನ ಅಂದ್ರೆ ಏನು? ಬಿಂಬ ಅಂದ್ರೆ ನಮ್ಮೊಳಗಿರೋ ದೇವರು, ನಾವು ಅವರ ಪ್ರತಿಬಿಂಬ.
ನನ್ನಲ್ಲಿರೋ ದೇವರು ಬೇರೆ ಇರ್ಬೋದು, ನಿಮ್ಮಲ್ಲಿರೋ ದೇವರು ಬೇರೆ ಇರ್ಬೋದು. ಅವನಿಗೆ ಅನಂತ ಅವತಾರಗಳು. ನಾನು ಒಂದು ತರ ಬಿಂಬ ಉಪಾಸನೆ ಮಾಡಿದರೆ ನೀವು ಒಂದು ತರ ಬಿಂಬ ಉಪಾಸನೆ ಮಾಡ್ತೀರ. ನೀವು ತಿರುಪತಿ ದರ್ಶನ ಮಾಡಿರ್ತೀರಾ, ಅವಾಗ ಒಂದು ಬಟ್ಟೆ ಹಾಕೊಂಡಿರ್ತಾನೆ ದೇವರು. ಅದರ ಮಾರನೇ ದಿನಾನೂ ಅಲ್ಲ, ಅದರ ಸಂಜೆನೆ ಇನ್ನೊಂದು ಬಟ್ಟೆ ಹಾಕೊಂಡಿರ್ತಾನೆ. ಸೊ ಅಂತ ಅನಂತ ಅವತಾರಗಳ ಬಿಂಬ ಉಪಾಸನೆ ಮಾಡುವುದು ರಾತ್ರಿ ನಿದ್ದೆಯಲ್ಲಾಗಿರ್ಬೋದು, ಭೋಜನದಲ್ಲಾಗಿರ್ಬೋದು, ದೇವರ ಪೂಜೆಯಲ್ಲಾಗಿರ್ಬೋದು, ನಿತ್ಯ ಅನಂತ ಕಾಲದಲ್ಲಿ ಅದರ ಉಪಾಸನೆ ಮಾಡೋದು ಬಿಂಬೋಪಾಸನ ಎಂಬುದಾಗಿ ಗೋಪಾಲದಾಸರು ಅವರಿಗೆ ಬಿಂಬೋಪಾಸನದ್ದು ಹೇಳಿಕೊಡ್ತಾರೆ. ಶ್ರೀನಿವಾಸಾಚಾರ್ಯರಿಗೆ ಅದೇ ದಿನ ಕನಸಿನಲ್ಲಿಯೂ ಅದೇ ರೂಪವನ್ನು ಚಿಂತನೆ ಮಾಡಿ 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 ಆನಂದಿಸುತ್ತಾರೆ. ಅದಕ್ಕೆ ಹೇಳ್ತಾರೆ, ವೆಂಕಟಾಗ್ರೆ ಶುಚಿಕ್ಷೇತ್ರೆ ಶುಚಿದೋಷೋನ ವಿದ್ಯತೆ ತಸ್ಮಾತ್ ವೆಂಕಟನಾಥಸ್ಯ ಭುಕ್ತಿಯೇ ಶಹ ಅಗ್ರಾಹ್ಯ ಉತ್ತಮ. ಇದರ ಅರ್ಥ, ವೆಂಕಟಾಚಲ ಎಷ್ಟು ಪವಿತ್ರವೆಂದರೆ ಅದರಲ್ಲಿ ಯಾವುದೇ ಮಾಲಿನ್ಯವೂ ಇರಲ್ಲ. ಅದರ ಮೇಲೆ ಆ ವೆಂಕಟಾಚಲದಲ್ಲಿ ಮಾಡುವ ಪ್ರಸಾದಕ್ಕೆ ತುಂಬಾ ಮಹತ್ವ ಇದೆ. ಅಂಥದ್ರಲ್ಲಿ ವೆಂಕಟೇಶ ದೇವರೇ ಅವರಿಗೆ ಪ್ರಸಾದ ಕೊಟ್ಟಾಗ ಅವರಿಗೆ ಯಾವುದೇ ರೋಗಗಳು ಪರಿಹಾರವಾಗುತ್ತದೆ. ಶ್ರೀನಿವಾಸಾಚಾರ್ಯರಿಗೆ ಎಲ್ಲ ಅನುಗ್ರಹವೂ ಸಿಕ್ಕಿತು. ತಿರುಪತಿ ದರ್ಶನ ಆದ ಮೇಲೆ ಗೋಪಾಲದಾಸರ ಹತ್ರ ಬಂದು ಅವರು, ಸ್ವಾಮಿ ನನಗೆ ದಾಸದೀಕ್ಷೆ ಹಾಗೂ ಅಂಕಿತ ಪ್ರದಾನವಾಗಬೇಕು ಎಂಬುದಾಗಿ ಭಿನ್ನಹ ಮಾಡಿಕೊಂಡರು. ಅವಾಗ ಗೋಪಾಲದಾಸರು ಅವರಿಗೆ, ನೀನು ಪಂಢರಪುರಕ್ಕೆ ಹೋಗಿ ಅಲ್ಲಿ ಭೀಮರತಿ ನದಿಯಲ್ಲಿ ಒಂದು ಶಿಲೆಯ ಪ್ರಾಪ್ತ ಆಗತ್ತೆ, ಅದರಲ್ಲಿ ನಿನಗೆ ಅಂಕಿತ ಸಿಗುತ್ತೆ ಎಂಬುದಾಗಿ ಹೇಳಿ ಆಶೀರ್ವದಿಸಿದರು. ಹಾಗೆಯೇ ಅವರು ಪಂಢರಾಪುರಕ್ಕೆ ಹೋಗಿ ಹಾಗೆಯೇ ಆಯಿತು. ಅವರ ಕೈ ಇಟ್ಟಾಗ ಶಿಲೆಯೇ ಸಿಕ್ಕಿತು. ಆ ಶಿಲೆಯ ಮೇಲೆ ಜಗನ್ನಾಥ ವಿಠಲ ಎಂಬುದಾಗಿ ಅಂಕಿತವನ್ನು ಪ್ರಾಪ್ತಿಯಾಯಿತು. ಶ್ರೀನಿವಾಸಾಚಾರ್ಯರು ಜಗನ್ನಾಥದಾಸರು ಎಂಬುದಾಗಿ ಆಗುತ್ತಾರೆ. ಜಗನ್ನಾಥದಾಸರು ಮಾಡಿರೋ ಕೃತಿ ಒಂದಾ ಎರಡ, ಅವರ ಮಹಿಮೆ ನಿಮಗೆ ಎಲ್ಲರಿಗೂ ಗೊತ್ತಿದೆ. ಸುರಪುರದಲ್ಲಿ ಒಬ್ಬ ಗೃಹಸ್ಥನ ದಾರಿದ್ರ್ಯ ಪರಿಹಾರಕ್ಕಾಗಿ ಅವರು ನರಸಿಂಹ ಸುಳಾದಿಯನ್ನು ರಚಿಸಿದರು. ಆ ನರಸಿಂಹ ಸುಳಾದಿಯ ಪರಿಣಾಮ ಎಲ್ಲರಿಗೂ ಗೊತ್ತಿದೆ. ಯಾವುದೇ ವ್ಯಾಧಿ ದಾರಿದ್ರ್ಯ ಬಂದರೂ ಅದನ್ನು ಹೇಳಿದರೆ ತಕ್ಷಣವೇ ನಿವಾರ ಆಗುತ್ತದೆ. ಜಗನ್ನಾಥದಾಸರ ಒನ್ ಆಫ್ ದ ಗ್ರೇಟೆಸ್ಟ್ ವರ್ಕ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವರು ಹರಿಕಥಾಮೃತ ಸಾರವನ್ನು 80ನೇ ವಯಸ್ಸಲ್ಲಿ ಮಾಡಿದರಂತೆ. ಆ ಶಿಷ್ಟಾಚಾರವನ್ನು ನೀವು ನೋಡಬೇಕು. ನಾವು ಇವಾಗಲೇ 20-25 ವಯಸ್ಸಲ್ಲೇ ಆಲಸ್ಯವಾಗಿ ಇರ್ತೀವಿ. ಅವರು 80ನೇ ವಯಸ್ಸಲ್ಲಿ ಅಂತ ಗ್ರೇಟ್ ಮ್ಯಾಗ್ನಮ್ ಓಪಸ್ ಕೊಟ್ಟಿದ್ದಾರೆ ಅಂದ್ರೆ ಎಷ್ಟು ಡೆಡಿಕೇಶನ್ ಅವರದು. ದ ಹರಿಕಥಾಮೃತ ಸಾರ ಗ್ರಂಥ ವಿಚ್ ಹ್ಯಾಸ್ ಮೂವ್ಡ್ ದ ಎಂಟೈರ್ ಮಾಧ್ವ ಫಿಲಾಸಫಿ ಎಂಬುದಾಗಿ ಹೇಳಿದರೆ ಇಟ್ ಈಸ್ ನಾಟ್ ಅ ಮಿಸ್ಟೇಕ್ ಅಂತ ಹೇಳುವುದು. ಅದು ಎಷ್ಟು ಹೆಂಗೆ ಶಾಸ್ತ್ರದಲ್ಲಿ ಶ್ರೀಮನ್ಯಾಯ ಸುಧಾನೋ ಹಂಗೆ ದಾಸ ಸಾಹಿತ್ಯದಲ್ಲಿ ಹರಿಕಥಾಮೃತ ಸಾರ ಎಂಬುದಾಗಿ ಎಲ್ಲರಿಗೂ ಗೊತ್ತಿದೆ. ಸೊ ಈ ಹರಿಕಥಾಮೃತ ಸಾರವು ಅವರು ಶ್ರೀ ವರದೇಂದ್ರ ತೀರ್ಥರು ಹಾಗೂ ಧೀರೇಂದ್ರ ತೀರ್ಥರ ಆಶೀರ್ವಾದದಿಂದ ಅವರ ಸನ್ನಿಧಾನದಲ್ಲಿ ಕೆಲವು ಸಂಧಿಗಳನ್ನು ಮಾಡಿದರು. ಈ ಹರಿಕಥಾಮೃತ ಸಾರವು ಕೆಲವು ಸಂಧಿಗಳು ಹೇಳುವುದಾಗಲಿ ಅಂದರೆ ಭೋಜನ ರಸವಿಭಾಗ ಸಂಧಿ ಅಂತ ಇದೆ. ಅದು ನಿಮಗೆ ನಿಮ್ಮ ತಂದೆ ತಾಯಿಯರು ಹೇಳಿರ್ತಾರೆ, ನೀವು ಊಟ ಮಾಡ್ಬೇಕಾದ್ರೆ ಅಲ್ಲಿ ಇಲ್ಲಿ ನೋಡಬೇಡ, ಅದು ಇದನ್ನ ಮುಟ್ಟಬೇಡ, ಬೇರೆಯವರೊಂದಿಗೆ ಮಾತನಾಡಬೇಡ. ಯಾಕೆ ಎಂಬುದಾಗಿ ಈ ಸಂಧಿಯಲ್ಲಿ ಕ್ಲಿಯರ್ ಆಗಿ ಹೇಳಿ. ಒಂದು ಭೋಜನ ಮಾಡುವುದು ಒಂದು ಯಜ್ಞ. ಒಂದೊಂದು ತುತ್ತು ನೀವು ತಿನ್ನೋದು ಒಂದೊಂದು ಆಹುತಿ ಕೊಟ್ಟಂಗೆ ನಿಮ್ಮ ದೇಹಕ್ಕೆ. ಸೊ ಅದರಲ್ಲಿ ಒಂದು ಪದ ಇದೆ, ಅಗಣಿತಾತ್ಮ ಸುಭೋಜನ ಪದಾರ್ಥದ ಒಳಗೆ ಅಖಂಡವಾದೊಂದು ಅಗಣಿನೊಳಗೆ ಅನಂತಾಂಶದಿಂದಲೇ ಕಂಡನೆಂದೆನಿಸಿ ಜಗದಿ ಜೀವರ ತೃಪ್ತಿಪಡಿಸಿ ಸ್ವಗತ ಭೇದ ವಿವರ್ಜಿತನ ಈರ್ಭಗೆಯ ರೂಪವ ನರಿತು ಭುಂಜಿಸು ಅರ್ಪಿಸು ಅವನಡಿಗೆ. ಅಂದರೆ ಎವ್ರಿ ಬೈಟ್ ಯು ಈಟ್ ಶುಡ್ ಬಿ ಗಿವನ್ ಆಸ್ ಅ ಆಫರಿಂಗ್ ಟು ದ ಗಾಡ್ ಅಂತ. ಒಂದೊಂದು ತುತ್ತು ನೀವು ದೇವರಿಗಾಗಿ ಎಂಬುದಾಗಿ ಹೇಳಬೇಕು. ನಾನು ಮನವಿ ಮಾಡ್ಕೊಂತೀನಿ, ಎಲ್ಲರೂ ಈ 2 ಪದವನ್ನು ನೀವು ಊಟಕ್ಕಿಂತ ಮುಂಚೆ ಕೂತ್ಕೊಳ್ಳೋಕ್ ಮುಂಚೆ ಇದನ್ನ ಹೇಳಿ, ಭೋಜನ ಕಾಲೇ ಸೀತಾಕಾಂತ ಸ್ಮರಣೆ ಎಂಬುದಾಗಿ ಹೇಳಿ, ಜೈ ಜೈ ರಾಮ್ ಎಂದು ಹೇಳಿ ನೀವು ಊಟ ಮಾಡಿದರೆ ಅಷ್ಟು ಪುಣ್ಯ ದೊರಕುತ್ತೆ. ಇಂಥ ಹರಿಕಥಾಮೃತ ಸಾರದಲ್ಲಿ 32 ಸಂಧಿಯಲ್ಲೂ ಇಂಥ ಒಳ ಅರ್ಥ ಇರುತ್ತೆ. ಇನ್ನೊಂದು ವಿಭೂತಿ ಸಂಧಿ ಎಂಬುದಾಗಿ ಒಂದೊಂದು ಪದಾರ್ಥ ಒಂದೊಂದು ಸಣ್ಣ ತೃಣದಲ್ಲೂ ಭಗವಂತ ಇದ್ದಾನೆ ಎಂಬುದಾಗಿ ಜಗನ್ನಾಥದಾಸರು ಹೇಳುತ್ತಾರಂತೆ. ಹಾಗೆ ಅನೇಕ ಸಂಧಿಗಳಲ್ಲೂ ಒಂದೊಂದು ಸಂಧಿ ಒಂದೊಂದು ಕಕ್ಷ ತಾರತಮ್ಯ ಸಂಧಿ ನಮಗೆ ತಾರತಮ್ಯವಾಗಿ ದೇವರನ್ನು ಕೊಂಡಾಡುತ್ತಾ ಅವರ ಮಹಿಮೆಗಳನ್ನು ಹೇಳುತ್ತಾರೆ. ಹಾಗೆ ದಿನನಿತ್ಯದಲ್ಲಿ ನಡೆಯುವ ಎಷ್ಟೋ ಕರ್ಮಗಳು, ಸಪೋಸ್ ನೀವು ದೇವರ ಪೂಜೆ ತಗೊಂಡರೆ ಅದರಲ್ಲಿ ಒಂದೊಂದು ಪಾತ್ರೆ ಒಂದೊಂದು
ತುಳಸಿ, ಹೂವು ಎಲ್ಲದರಲ್ಲೂ ಎಷ್ಟು ಭಗವಂತನ ಸನ್ನಿಧಾನ ಇದೆ ಎಂಬುದಾಗಿ ಹರಿಕಥಾಮೃತ ಸಾರದಲ್ಲಿ ವರ್ಣನೆ ಇದೆ. ಹಾಗೆಯೇ ದೇವರ ಪೂಜೆಯಲ್ಲಿ ಉಪಯೋಗಿಸುವ ವಸ್ತುಗಳಲ್ಲಿ 52,114 ಭಗವದ್ ರೂಪಗಳಿವೆ. ಸೊ ನೀವು ಸಾಲಿಗ್ರಾಮ ಪೂಜೆ ಮಾಡಿರುವ ಪುಣ್ಯ, ಅದೇ ದೇವರ ಪಾತ್ರೆಯನ್ನು ಶುಚಿ ಮಾಡಿದರೆ ಅಷ್ಟು ಪುಣ್ಯಗಳು ನಿಮಗೆ ಲಭಿಸುತ್ತದೆ. ಇದು ನಿಮಗೆ ಗೊತ್ತಿತ್ತಾ? ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಇದನ್ನ ಹೇಳಿದ್ದಾರೆ. ಹೀಗೆ ಇನ್ನೊಂದು ಸಂಧಿ, ನಮ್ಮ ಮಕ್ಕಳಿಗೆ ಅತ್ಯಂತ ಮುಖ್ಯವಾದ ಸಂಧಿ 28ನೇ ಸಂಧಿ, ವಿಘ್ನೇಶ್ವರ ಸ್ತೋತ್ರ ಸಂಧಿ. ವಿಘ್ನ ನಿವಾರಕರಾದ ಗಣೇಶನ ಬಗ್ಗೆ ಇದರಲ್ಲಿ ಸ್ತುತಿ ಮಾಡಿದ್ದಾರೆ. ಇನ್ನೊಂದು ಪಾಠಾಂತರ ಏನು ಅಂದರೆ, ಗೋಪಾಲದಾಸರು ಇವರ ಗುರುಗಳು ವಿಘ್ನೇಶ್ವರ ದೇವರ ಅವತಾರ. ಸೊ ಅವರಿಗೆ ಗೌರವವನ್ನು ಸಲ್ಲಿಸಿ ಅವರ ವಿಘ್ನೇಶ್ವರ ಬಗ್ಗೆ ಇದರ ಬಗ್ಗೆ ಹೇಳಿದ್ದಾರೆ ಎಂಬುದಾಗಿ ನಮಗೆ ವಿಘ್ನೇಶ್ವರ ಸ್ತೋತ್ರ ಸಂಧಿಯಲ್ಲಿ ತಿಳಿದಿದೆ. ಹಾಗೆಯೇ ನಮಗೆ ನೈವೇದ್ಯ ಸಂಧಿ ಎಂಬುದಾಗಿ ನೈವೇದ್ಯ ಪ್ರಕರಣಗಳನ್ನು ತಿಳಿಸಿದ್ದಾರೆ. ವ್ಯಾಪ್ತಿ ಸಂಧಿ, ಭಗವಂತನ ವ್ಯಾಪ್ತತ್ವ, ಎಲ್ಲೆಲ್ಲೂ ಇದ್ದಾನೆ ಭಗವಂತನು, ಅದರ ಬಗ್ಗೆನೂ ಹೇಳಿದ್ದಾರೆ. ಹೀಗೆ 32 ಸಂಧಿಗಳಲ್ಲೂ ಭಗವಂತನ ವರ್ಣನೆ ಹಾಗೂ ಅವನ ಪೂಜನೆ ಹೆಂಗೆ ಮಾಡಬೇಕು ಎಂಬುದಾಗಿ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ನಾವು ಎಷ್ಟು ಶರಣಾಗತರಾಗಬೇಕು ಎಂದರೆ ಹೇಳಕ್ಕೆ ಆಗಲ್ಲ. ಅದನ್ನ ನಾವು ಪ್ರತಿನಿತ್ಯ ಪಾಠನೆ ಮಾಡಿ ಬೇರೆಯವರಿಗೆ ಹೇಳಿಕೊಟ್ಟು ನಾವು ಕಲಿತು ಬೇರೆಯವರಿಗೆ ಕಲಿಸಿದರೆ ಅವರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕಾಗುತ್ತದೆ. ಇದೇ ಮಾಡುವುದು ನಮ್ಮ ಕರ್ತವ್ಯ, ಅಹೋಭಾಗ್ಯ ಎಂಬುದಾಗಿ ಹೇಳಿಬಹುದು. ಇಂಥ ಹರಿಕಥಾಮೃತ ಸಾರವನ್ನು ಮಾಡಬೇಕಾದ್ರೆ ಒಂದು ಪ್ರಸಂಗ ಬರುತ್ತಂತೆ. ಅವರು ಹರಿಕಥಾಮೃತ ಸಾರವನ್ನು ಬರಿಬೇಕಾದ್ರೆ ನಕ್ಕಿದರಂತೆ. ಅವರ ಶಿಷ್ಯಂದರು ಏಕೆ ನಕ್ಕಿದ್ದೀರಿ ಎಂಬುದಾಗಿ ಕೇಳಿದಾಗ ಅವರು ಹೇಳ್ತಾರಂತೆ, ತತ್ವಾಭಿಮಾನಿಗಳು ದೇವರು ಹಾಗೂ ಪ್ರತಿ ಅಕ್ಷರಗಳಲ್ಲಿ ದೇವತೆಗಳು ನಾನು ಮುಂದೆ ಎಂದು ಕುಣಿತು ಬರ್ತಾ ಇದ್ದರಂತೆ. ಸೊ ಅದನ್ನ ನೋಡಿ ಅವರು ನಕ್ಕಿ, ಅಂತ ಮಹನೀಯರಿಗೆ ಎಷ್ಟು ದೈವ ಶಕ್ತಿ ಎಂಬುದಾಗಿ ನಮಗೆ ಕಾಣಿಸುತ್ತೆ. ಅಕ್ಷರಗಳು ಬಂದು ನನ್ನನ್ನು ಬರಿರಿ ಎಂಬುದಾಗಿ ಕೇಳಿಕೊಂಡು ಬರಿತಿದ್ರಂತೆ. ಅಂತ ಹರಿಕಥಾಮೃತ ಸಾರವನ್ನು ರಚಿಸಿದ ಜಗನ್ನಾಥದಾಸರಿಗೆ ನಾವು ಅನಂತ ಶರಣಗಳು, ಅನಂತ ನಮನಗಳನ್ನು ಮಾಡಬೇಕಾಗಿದೆ. ಹಾಗೆಯೇ ಅವರು 82ನೇ ವರ್ಷಕ್ಕೆ ಬಂದರಂತೆ. 42 ವರ್ಷಗಳು ಅವರು ಶಾಸ್ತ್ರಪಾಠ, ಸುಧಾಮಂಗಳ, ಇನ್ನೊಂದು ಹೇಳಬೇಕು, ಅವರು 40 ಬಾರಿ ಸುಧಾಮಂಗಳ ಮಾಡಿದ್ದಾರಂತೆ. ಶ್ರೀನಿವಾಸಾಚಾರ್ಯರು 40ಕ್ಕಿಂತ ಹೆಚ್ಚು ಬಾರಿ ಸುಧಾಮಂಗಳವನ್ನು ಮಾಡಿದ್ದಾರೆ. ಸೊ 82ನೇ ವರ್ಷಕ್ಕೆ ಶಾಲಿವಾನಶಕ ಭಾದ್ರಪದ ಶುಕ್ಲ ನವಮಿಯ ದಿನ ಅವರಿಗೆ ಯಾವ ವಿಜಯದಾಸರು ಆಜ್ಞೆಯಿಂದ ಅವರು ಗೋಪಾಲದಾಸರು ಆಯುಷ್ ದಾನ ಮಾಡಿದರು ಅದು ಸಮಾಪ್ತವಾಯಿತು. ಎಂದಿನಂತೆ ಆ ದಿನ ಅವರ ಮನೆಯಲ್ಲಿ ಭಜನೆ ಹಾಗೂ ಭೋಜನ ವ್ಯವಸ್ಥೆ ಇತ್ತು. ಪ್ರಾಣೇಶ ದಾಸರು ಮತ್ತೆ ದಾಸಪ್ಪ ದಾಸರು ಅಲ್ಲಿ ಭಜನೆ ಮಾಡುತ್ತಿದ್ದರು. ಆಗ ಜಗನ್ನಾಥದಾಸರು ಪದ್ಮಾಸನದಲ್ಲಿ ಕೂತು, ಸ್ತಂಭದ ಹತ್ರ ಕೂತು ಅವರ ಬ್ರಹ್ಮರಂಧ್ರ ಸ್ಫೋಟ ಆಯಿತು. ಅಂದ್ರೆ ಬ್ರಹ್ಮರಂಧ್ರ ಸ್ಫೋಟ ಅಂದ್ರೆ ಆತ್ಮ ಅದು ನೆತ್ತಿಯನ್ನು ಒಡೆದು ದೇವರ ಲೋಕಕ್ಕೆ ಹೋಗುತ್ತಂತೆ. ಅದು ಹಂಗೆ ಹೋಗಬೇಕು, ಕಿವಿಯಿಂದ ಹೋಗಬಾರ್ದು, ಕಣ್ಣಿಂದ ಹೋಗಬಾರ್ದು. ಬ್ರಹ್ಮರಂಧ್ರ ಸ್ಫೋಟ ಆಗಿ ಹೋದರೆ ಅತ್ಯಂತ ಪವಿತ್ರವಾದದ್ದು ಎಂಬುದಾಗಿ ಆ ಬ್ರಹ್ಮರಂಧ್ರ ಸ್ಫೋಟ ಆದ ಮೇಲೆ ನಿಮಗೆ ಗೊತ್ತಿದೆ, ಇವಾಗ ಜೀವ ಹೋದ್ರೆ ಹೆಂಗೆ ದೇಹ ಕದಲಿ ಬೀಳುತ್ತೆ. ಆದರೆ ಜಗನ್ನಾಥದಾಸರು ಪದ್ಮಾಸನದಲ್ಲಿ ಕೂತಿರೋದು ಹಂಗೇ ಇದ್ದರಂತೆ. ಅವರ ಕೈಯಲ್ಲಿ ತಂಬೂರಿ ಹಂಗೆ ಇತ್ತಂತೆ. ಅವರ ಮುಖದ ಅಂದವು ಒಂದು ಚೂರು ಕದಲಲಿಲ್ಲ. ಸೊ ಅಂತ ಮಹನೀಯರು ದೇವಲೋಕಕ್ಕೆ ಸೇರಿದರು. ಆ ಸ್ಥಾನ ಇನ್ನೂ ಮಾನವಿಯಲ್ಲಿ ಹಂಗೆ ಇದೆ. ಆ ಸ್ತಂಭಕ್ಕೆ ಮುಖವಾಡ ಹಾಕಿ ದಿನಾ ಪೂಜೆ ಮಾಡುತ್ತಾರೆ. ಇಂಥ ಮಹಾನುಭಾವರಾದ ಜಗನ್ನಾಥದಾಸರ ಸ್ಮರಣೆ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.